ಇವತ್ತು ಇಡೀ ಪ್ರಪಂಚನೇ ಮಾತನಾಡ್ತಿದೆ. ಅವರ ಆದರ್ಶಗಳು, ಅವ್ರು ಕೊಟ್ಟಿರ್ತಕ್ಕಂಥ ಈ ದೇಶದ ಸಂವಿಧಾನ ನಾವೆಲ್ಲ ಪಾಲನೆ ಮಾಡಬೇಕು. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಹೆಣ್ಮಕ್ಳಿಗಾಗಿ ಮಾಡಿರ್ತಕ್ಕಂಥ ಕಾನೂನುಗಳನ್ನು ದಯಮಾಡಿ ಎಲ್ಲ ಹೆಣ್ಮಕ್ಳು ಓದ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಹೆಣ್ಮಕ್ಳಿಗೆ ಮಾಡಿದಷ್ಟು ಕಾನೂನುಗಳು, ವ್ಯವಸ್ಥೆಗಳು ಬೇರೆ ಯಾವುದು ನಾಯಕ, ಬೇರೆ ಯಾವ ರಾಜಕಾರಣಿ ಮಾಡಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂದ ಸಂದರ್ಭದಲ್ಲಿ ಈ ನಾಡಿನ, ಈ ದೇಶದ ಹೆಣ್ಮಕ್ಳು ಹೆಚ್ಚಿನ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಅವರು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನಮಸ್ಕಾರ. ಸರ್, ಇದು ಗಾಯಾಳುಗಳ ಸ್ಥಿತಿಗತಿ ವಿಚಾರ ಮಾಡಿ 3 ಪೊಲೀಸ್ ಆಫೀಸರ್ಸು, ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಲೇಡಿ ಆಫೀಸರ್ ಅನ್ನಪೂರ್ಣ ಅಂತೇಳಿ, ಆಮೇಲೆ ಒಬ್ಬ ಹೆಡ್ ಕಾನ್ಸ್ಟೇಬಲ್, ಆಮೇಲೆ ಪ್ಲಸ್ ನಮ್ಮ ಸಿಬ್ಬಂದಿಯವರಿಗೆ ಅವನು ಹಲ್ಲೆ ಮಾಡಿದ್ದಾನೆ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಂದರ್ಭ ಹಲ್ಲೆ ಮಾಡಿದ್ದಾನೆ. 3 ಈಗ ಸ್ವಲ್ಪ ಅಂಥದ್ದಿನ ಔಟ್ ಆಫ್ ಡೇಂಜರ್ ಇದ್ದಾರೆ. ಸ್ವಲ್ಪ ವೂಂಡ್ಸ್ಗಳು ಆಗಿದ್ದಾವೆ, ಚಿಕಿತ್ಸೆ ನಡೀತಾ ಇದೆ. ಇನ್ನೊಂದು 2-3 ದಿನದಲ್ಲಿ ಅವ್ರು ಡೆಫಿನೆಟ್ಲಿ ಅವ್ರು ಡಿಸ್ಚಾರ್ಜ್ ಆಗ್ತಾರೆ. ಯಾರಿಗೂ ಕೂಡ ಅಂಥದ್ದು ಮೇಜರ್ ಆಗಿ ಏನಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.